ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ನಂದು ಹೇರ್ ಕೇರ್ ಬಗ್ಗೆ ಮಾತಾಡ್ತಿದ್ದೀನಿ. ಯಾಕಂದರೆ ನಂದು ಫುಲ್ ಹೇರ್ ಎದುರುಗಡೆ ಥಿನ್ ಆಗಿದೆ, ಹೇರ್ ಲೈನ್ ಕೂಡ ಇಲ್ಲ. ಇಲ್ಲೂ ಕೂಡ ನೀವು ನೋಡ್ಬೋದು, ನಾನು ಸ್ಕ್ರೀನಲ್ಲಿ ಹಾಕ್ತೀನಿ ಕಂಪ್ಲೀಟ್. ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇವನ್ ಇಲ್ಲಿ ಕೂಡ ಥಿನ್ ಆಗಿದೆ. ಇವನ್ ಕ್ರೌನ್ ಏರಿಯಾ ಅಂತ ಹೇಳ್ತಾರೆ, ಇಲ್ಲಿ ಕೂಡ ಥಿನ್ ಆಗಿದೆ. ಟೆಂಪಲ್ ಏರಿಯಾ ಅಂತ ಹೇಳ್ತಾರೆ, ಇಲ್ಲಿ ಕೂಡ ಥಿನ್ ಆಗಿದೆ ಫುಲ್ಲು. ಹೇರ್ ಥಿನ್ ಆಗಿರೋ ರೀಸನಿಂದ ಹೇರ್ ರಿವೈವಲ್ ಚಾಲೆಂಜ್ 90 ದಿನ ಮಾಡ್ತಿದ್ದೀನಿ. ಇದರಲ್ಲಿ ನಾನು ಹೇರ್ ರಿಲೇಟೆಡ್ ಫುಡ್ ಆಗಿರ್ಬೋದು, ಡಯಟ್, ಯಾವುದೇ ರೀತಿ ಡಯಟ್ ಆಗಿರ್ಬೋದು, ಎಕ್ಸಸೈಸ್, ಯೋಗ ಆ ಥರದ್ದು ಏನಾದರೂ ಆಗಿರ್ಬೋದು ಅದನ್ನು ಮಾಡೋದು. ಮತ್ತು ಇದರಿಂದ 90 ದಿನದಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ, ಇದು ಯೂಸ್ ಮಾಡಿದ್ಮೇಲೆ ಏನೆಲ್ಲ ಚೇಂಜಸ್ ಆಯಿತು ಅಂತ ಅದು ಕೂಡ ಹಾಕ್ತೀನಿ. 90 ದಿನ ಆದಮೇಲೆ ನಾನು ಯಾವುದೆಲ್ಲ ಯೂಸ್ ಮಾಡೋದ್ರಿಂದ ಈ ಥರ ಆಯಿತು, ಯಾವುದೆಲ್ಲ ಯೂಸ್ ಮಾಡೋದ್ರಿಂದ ಈ ಥರ ಆಯಿತು ಅಂತ ಕಂಪ್ಲೀಟ್ ಆಗಿ ವಿಡಿಯೋ ಹಾಕ್ತೀನಿ. ನಾನು ಆದಷ್ಟು ನ್ಯಾಚುರಲ್ ಪ್ರಾಡಕ್ಟ್ ಮನೇಲಿ ಸಿಗೋದೇ ಯೂಸ್ ಮಾಡಿ ಹೇರ್ ರೀಗ್ರೋತ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಯಾವುದೇ ರೀತಿ ಕೆಮಿಕಲ್ ಆದಂಥ ಈ ಮೆನಾಕ್ಸ್ಟಿಲ್ ಆಗಿರ್ಬೋದು ಆ ಥರದ್ದು ಯಾವುದು ಯೂಸ್ ಮಾಡಲ್ಲ. ನಾನು ನ್ಯಾಚುರಲ್ ಆಗಿ ರೀಗ್ರೋತ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು 90 ದಿನ. ಇದನ್ನು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಲಾಂಗ್ ಫಾರ್ಮ್ ವಿಡಿಯೋ ಮಾಡಲ್ಲ, ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ. ಎಡಿಟ್ ಮಾಡೋಕ್ಕೂ ಸ್ವಲ್ಪ ಸುಲಭ ಆಗುತ್ತೆ ಇನ್ ಡೀಟೇಲ್ ಆಗಿ. ಶಾರ್ಟ್ಸು ಮತ್ತು ನನ್ನ ಹತ್ರ ಒಂದು ಚಿಕ್ಕ ಸ್ಟ್ಯಾಂಡ್ ಇದೆ, ಅದರಲ್ಲೂ ಶಾರ್ಟ್ಸ್ ವಿಡಿಯೋ ಮಾಡ್ಬೋದು. ಆ ರೀಸನ್ನಿಂದ ಶಾರ್ಟ್ಸ್ ಮಾಡ್ತೀನಿ. ಡೈಲಿ ರಿವೈವಲ್ 90 ಡೇಸ್ ರಿವೈವಲ್ ಚಾಲೆಂಜ್ ಅಂತ. ಅದಕ್ಕೆ ನೀವು ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಸ್ವಲ್ಪ ಮೋಟಿವೇಟ್ ಫೀಲ್ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಮತ್ತು ಹೇರ್ ರೀಗ್ರೋತ್ ಯಾವ ಥರ ಮಾಡೋದಂತ ಕಂಪ್ಲೀಟಾಗಿ ನಾನು 90% ಟ್ರೈ ಮಾಡ್ತೀನಿ. ಯಾಕಂದರೆ ನೀವು ನೋಡ್ಬೋದು, ಈ ಥರ ಪರಿಸ್ಥಿತಿ ಇದೆ ಹೇರದು. ಇಲ್ಲಂತೂ ನಾನು ಫುಲ್ ಕವರ್ ಮಾಡ್ತಾನೆ ಇರೋದು, ಗೊತ್ತಾಗಲ್ಲ ಹೊರಗಡೆ ಹೋದರೆ. ಆದರೆ ನಿಜವಾಗ್ಲೂ ಈ ಥರ ಫುಲ್ ಹೋಗಿದೆ ನಂದು ಕೂದಲು. ಇಲ್ಲಿ ಕೂಡ ಇಲ್ಲ, ಇಲ್ಲಿ ಕೂಡ ಎದುರುಗಡೆ ಕೂಡ ಇಲ್ಲ, ಫುಲ್ ಹೇರ್ ಫಾಲ್ ಆಗಿದೆ. ನಾನು ಕೆಲವುದೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಈವನ್ ಫುಡ್ ಕೂಡ ಹೆಲ್ದಿ ಆಗಿರೋ ಫುಡ್, ಹೇರ್ ರೀಗ್ರೋತ್ ಯಾವುದೆಲ್ಲ ಬೇಕು ಆ ಥರ ಫುಡ್ ಯೂಸ್ ಮಾಡ್ತೀನಿ. ಅದರಿಂದ ಹೇರ್ ರೀಗ್ರೋತ್ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಯಾಕಂದರೆ ನಿಮಗೂ ಹೇರ್ ಫಾಲ್ ಆ ಥರ ಇದ್ದರೆ, ಯಾಕಂದರೆ ಬ್ಯಾಂಗ್ಳೂರಲ್ಲಿದ್ದರೆ ಆ ವಾಟರ್ಗೆ ಅದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ, ಹಾರ್ಡ್ ವಾಟರ್ಗೆ ಅದರಿಂದೆಲ್ಲ ಹೇರ್ ಫಾಲ್ ಆಗೋದು. ಅದನ್ನು ಯಾವ ರೀತಿ ನೀವು ಓವರ್ಕಮ್ ಮಾಡಿ ಹೇರ್ನ ರೀಗ್ರೋತ್ ಮಾಡೋದಂತ ನಿಮಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.